ಮಲೆನಾಡಿನಲ್ಲಿ ಒಂದು ಭಾನುವಾರ. ಬೆಳಗ್ಗೆ ಸುಮಾರು 9 ಗಂಟೆ. ಮೋಡ ಕವಿದ ವಾತಾವರಣ, ಮಳೆ ಜಲ್ಲೆಗಳ ಚೀರಾಟ. ಹೀಗೆ ನಿಧಾನವಾಗಿ ನಮ್ಮ ಭಾನುವಾರ ಸಾಗ್ತಾ ಇತ್ತು. ಆಗ ಪಕ್ಕದ ಮನೆ ಮಂಜು ಅಪ್ಪಪ್ಪ ಬಂದು ಬ್ಯಾಂಡ್ದಲ್ಲಿ ಊರಿನವರು ಕಂಡ ಅಪಾಯದ ಮುನ್ಸೂಚನೆಯನ್ನು ನೋಡಿ ಬರುವ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ನಮ್ಮ ಮಲೆನಾಡಿನ ಬೆಟ್ಟ ಬ್ಯಾಣಗಳ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬ ನೋಡಲು ಸಿಕ್ಕಿರುವಂತಹ ಈ ಅವಕಾಶಕ್ಕೆ ಹೇಗೆ ತಾನೇ ಬೇಡ ಅಂತ ಹೇಳಿ. ಒಂದು ನಿಮಿಷನೂ ತಡ ಮಾಡದೆ ಹಾ ಅಪ್ಪಪ್ಪ ಹೋಗುವ ಅಂತ ಹೇಳ್ತೀನಿ. ನಾನು, ಮಂಜು ಅಪ್ಪಪ್ಪ ಹಾಗೂ ಅಂಜನಕ್ಕ ಅಂದರೆ ಅವರ ಮಗಳು 3 ಜನ ಸೇರಿ ಆ ಸಂಭವಿಸಬಹುದಂತಾದ ಅಪಾಯದ ಮುನ್ಸೂಚನೆಯನ್ನ ನೋಡಲು ಹೊರಡ್ತೀವಿ. ಹಲವಾರು ಭಾರೀ ಮಳೆಗಾಲವನ್ನು ಎದುರಿಸಿದಂತಹ ಮಣ್ಣಿನ ರಸ್ತೆಯಲ್ಲಿ ನಾವು ಹೋಗ್ತಾ ಇರುವಾಗ ಮಂಜು ಅಪ್ಪಪ್ಪಂಗೆ ಒಂದು ಹಳೆಯ ಕತೆ ನೆನಪಾಗುತ್ತೆ. ಹಲವಾರು ವರ್ಷಗಳ ಹಿಂದೆ ಅವರು ಮತ್ತೆ ಅವರ ದಾಯಾದಿ ಅಣ್ಣ ನೆಂಟರ ಮನೆಗೆ ಹೊರಟಿದ್ರಂತೆ. ಶಿರ್ಸಿಯಲ್ಲಿ ಸಂಜೆ ಬಸ್ಸನ್ನು ಇಳಿದು ಮುಂದೆ ನಡೆದು ಹೋಗುತ್ತಿರುವಾಗ ಮಂಜು ಅಪ್ಪಪ್ಪಂಗೆ ಒಂದು ಉಪಾಯ ಹೊಳಿತಂತೆ. ಅದೇನೆಂದರೆ, ಯಾಕೆ ನಾವೊಂದು ಶಾರ್ಟ್ಕಟ್ ರಸ್ತೆಯನ್ನು ತಗೊಳ್ಬಾರ್ದು ಅಂತ. ಶಾರ್ಟ್ಕಟ್ ರಸ್ತೆ ಮೇಲೆ ನಂಬಿಕೆ ಇಲ್ದ ಅವರಣ್ಣ, ನೀನು ಶಾರ್ಟ್ಕಟ್ ರಸ್ತೆ ಕೂಡಿ ಬಾ, ನಾನು ಹೀಗೆ ಬರ್ತೇನೆ ಅಂದ್ರಂತೆ. ಸರಿ, ಹಾಗಾದರೆ ಯಾರು ಮೊದಲು ತಲುಪ್ತಾರೆ ಅಂತ ನೋಡೇ ಬಿಡೋಣ ಅಂತ ಇಬ್ಬರು ಬೇರೆ ಬೇರೆಯಾಗಿ ನಡೆದು ಹೋದ್ರಂತೆ. ಅಂದು ಹುಣ್ಣಿಮೆ. ಚಂದ್ರನ ಬೆಳದಿಂಗಳು ದಾರಿಯನ್ನು ಹೇಳ್ತಿತ್ತಂತೆ. ಮಂಜು ಅಪ್ಪಪ್ಪ ನಡೆದು ಗದ್ದೆಯನ್ನು ದಾಟಿ ಒಂದು ಬಯಲು ಪ್ರದೇಶಕ್ಕೆ ಬಂದ್ರಂತೆ. ಅಲ್ಲಿ ಏನೋ ಸಿಮೆಂಟಿಂದ ಮಾಡಿದಂತಹ ಹಲವಾರು ಸ್ಥಾಪನೆಗಳನ್ನು ನೋಡ್ತಾರಂತೆ. ಇದು ಏನಿರಬಹುದು ಅಂತ ದಿಟ್ಟಿಸಿ ನೋಡಿದಾಗ ಗೊತ್ತಾಗಿದ್ದೆ ಅವರು ರಾತ್ರೋರಾತ್ರಿ ಒಂದು ಸ್ಮಶಾನದ ಮಧ್ಯದಲ್ಲಿದ್ದಾರೆಂದು. ತಡ ಮಾಡದೆ ಅಲ್ಲಿಂದ ತಮ್ಮ ಹೆಜ್ಜೆ ವೇಗವನ್ನು ಜಾಸ್ತಿ ಮಾಡಿ ಕೊನೆಗೆ ಒಂದು ಟಾರ್ ರೋಡ್ ಕಡೆಗೆ ಬಂದ್ರಂತೆ. ಹಬ್ಬ, ಅಂತೂ ಇಂತೂ ಮನೆ ಸೇರಿದ್ನಲ್ಲ ಅಂತ ಅನ್ಕೊಂಡ್ರೆ ಅವ್ರು ಬಂದಿದ್ದು ಅವರು ಬಸ್ಸಿಂದ ಇಳಿದ ಜಾಗಕ್ಕೆ. ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಹಾಗೆ ಆಯ್ತು ನೋಡಿ. ಮುಂದೇನಾಯ್ತು ಅಂತ ಅಂದ್ರೆ, ಮಧ್ಯರಾತ್ರಿ ಒಬ್ಬರೇ ನಡ್ಕೊಂಡು ಹೋಗಿ ಅವರ ನೆಂಟರ ಮನೆಯನ್ನ ಸೇರಿದಂತೆ. ಮತ್ತೆ ಅವರಣ್ಣ ಅವ್ರಕ್ಕಿಂತ 1.5 ತಾಸು ಮುಂಚೆನೆ ಹೋಗಿ ಸೇರಿದ್ರಂತೆ. ಈ ಥರ ಕತೆಗಳನ್ನೆಲ್ಲ ನಾನು ಹೇಳೋದಕ್ಕಿಂತ ಅವ್ರ ಬಾಯಿಂದ ಕೇಳಿದ್ರೇ ಚಂದ. ಆದರೆ ಏನೋ ಗೊತ್ತಿಲ್ಲ, ನನ್ನ ಮೈಕ್ ವರ್ಕ್ ಆಗ್ತಾನೆ ಇರಲಿಲ್ಲ. ಬಟ್ ಫೈನಲಿ ವರ್ಕ್ ಆಯಿತು. ಇನ್ನೊಂದು ಸ್ವಲ್ಪ ಕತೆ ಇದೆ, ಅವರಿಂದನೇ ಕೇಳಿ. ನಾನಲ್ಲಿ ಹೋಗ್ತಂಕ 2 ಗಂಟೆ ಅಲ್ಲಿ ಹೋದರೆ ಅವು ಪಾಪ ಬಾಗಿಲು ತೆಕ್ಕೊಂಡು ನಾನು ಬರೋಕಾ ನೀ ಹತ್ಲ ಹೋದಾಳೆ ಹ್ಯಾಂಗು ಕೂಲಿಂಗ್ ಇಟ್ಕೊಂಡು ಹೋದಾಳೆ. ಇದಕ್ಕೆ ಕೇಳ ಮಂಜಪ್ಪ ಇದೆ. ಓಹೋ, ರೆಕಾರ್ಡ್ ಆಗುತ್ತೆ ಅಂತ. ಇಲ್ಲ ಈಗ ಆಗ್ತು, ಅದು ದೂರದಿಂದ ಕೇಳ್ತಿಲ್ಲ. ಇಷ್ಟ ಆದಮೇಲೆ ಅಂದರೆ ಪ್ಯಾರಲಲ್ ರೋಡಲ್ಲಿ ಏನು ಕ್ರಾಸ್ ಇದ್ದ ಮುಂಚೆ ಹೋಗಿ ಮುಟ್ತಿ ಹೇಳ ಇದಿದ್ದ ಅದು ಅಲ್ಲಿ ಸತ್ತೋತ ಅವತ್ತು. ಎಲ್ಲ ಬೇಕಾಗಿತ್ತ. ಅದು ಮತ್ತೆ ರಾತ್ರಿ 1 ಗಂಟೆ ಆ ಸ್ಮಶಾನ ದಾಟಿ ದೇವ್ರೆ. ಅವು ಪಾಪ ಅಲ್ಲಿ ಏನು ಕಂಗಾಲು. ಓ 1-1.5 ತಾಸು ಆಗೋದು ಹೋಗಿ. 40 ಅವ್ರ ಕತೆ ಏನಾಗಡ. ಹೌದೇ ಹೌದು, ಹಿಂಗೆಲ್ಲ ಇತ್ತು. ಹೆಂಗಿದ್ದೆ ಸೀನರಿ? ಅದೇ ಅಲ್ಲೂ ಹೋಗಿ ಮ್ಯಾಲೆ ಹತ್ತವೀಗ ಅಣೆ ತಲೆ. ಹೀಗೆ ಮಾತಾಡ್ಕೊಂಡು ಹೋಗ್ತಾ ಅರ್ಧ ದಾರಿ ಮುಗ್ದಿದ್ದೇ ಗೊತ್ತಾಗಿಲ್ಲ. ಹುಲ್ಲು ಗಿಡ ಮರಗಳನ್ನು ನೋಡ್ತಾ ಹೋಗ್ತಿರುವಾಗ ನಮಗೆ ಬ್ರಿಟಿಷರನ್ನ ನೆನಪು ಮಾಡುವಂತಹ ಒಂದು ವಸ್ತು ಕಾಣ್ಬರುತ್ತೆ. ಸರ್ವೆ ಏನಿದ್ದ, ಬ್ರಿಟಿಷ್ ಸರ್ವೆ ಅವರಿದ್ದು ಬಾಂಧು ಕಲ್ಲೋದು. ಒಂದಿದೆ ಹಿಂಗೆ ತೋರಿಸ್ತು ಗಡಿನ, ಮತ್ತೊಂದಿದೆ ಸ್ವಲ್ಪ ಹಿಂಗೆ ಕ್ರಾಸ್ ಅಲ್ಲ ಅಂತ, ಇದು ಹಿಂಗೆ ತೋರಿಸ್ತು ಹಿಂಗೆ. ಬ್ರಿಟಿಷ್ ಬಾಂಧೋದು. ಬಾಂಧು ಕಲ್ಲು ಮೊದಲು ಹಂಗೆ ಇರ್ತಿತ್ತು, ಹಂಗೆ. ನೋಡು, ಇದು ಬಾಂಧುನೇ.
ಒಂದು ಹಿಂಗೆ ತೋರಿಸ್ತು, ಒಂದು ಹಿಂಗೆ ತೋರಿಸ್ತು. ಹಾಂ, ಗಡಿ ಮಾರ್ಕಿಂಗ್ ಅದು. ಮಳೆಗಾಲ ಶುರುವಾದಾಗಿಂದಲೂ ಈ ಬೆಟ್ಟ ಏರ್ಬೇಕಂತ ಒಂದು ಸಣ್ಣ ಆಸೆ ಇತ್ತು. ಅದು ಇವತ್ತು ಈಡೇರ್ದಂಗಾಯ್ತು. ಈ ಗುಡ್ಡ ಹತ್ತವು. ಏರಾಟ್. ನಾನು ವಿಡಿಯೋದ ಮೊದಲಿಗೆ ಒಂದು ಮಾತನ್ನು ಹೇಳಿದ್ದೆ. ಏನಂದರೆ, ಊರಿನವರು ಕಂಡಂಥ ಅಪಾಯದ ಮುನ್ಸೂಚನೆಯನ್ನು ನೋಡಿ ಬರಲಿಕ್ಕೆ ಹೊಂಟಿದ್ದೀವಿ ಅಂತ. ಅದೇನು ಮುನ್ಸೂಚನೆ ಅಂತ ಇನ್ನೂ ಹೇಳಿಲ್ಲ. ಇದು ಒಂದು ಗುಡ್ಡವನ್ನು ಹತ್ತಿ ಇದರ ತುದಿ ತಲುಪಿದರೆ ನಮಗೆ ಆ ಮುನ್ಸೂಚನೆ ಕಾಣಿಸುತ್ತೆ. ಈ ಗುಡ್ಡದ ತುದಿಯಲ್ಲಿ ಸುಮಾರು 30 ಅಡಿಗಳಷ್ಟು ಅಗಲವಾದಂತಹ ಒಂದು ಬಿರ್ಕನ್ನು ಕಾಣ್ಬೋದು. ಈ ಬಿರ್ಕನ್ನು ಮೊದಲು ನೋಡಿದವರು ಯಾರಂತ ಅಂದರೆ, ಚಳಿಗಾಲದಲ್ಲಿ ಕರಡ ಕಡಿಲಿಕ್ಕೆ ಬಂದವರು. ಈ ದೊಡ್ಡ ಗುಡ್ಡದ ಕೆಳಗೆ 2 ಮನೆ ಇದೆ. ಮಳೆಗಾಲದಲ್ಲಿ ಈ ಬಿರುಕಿನೊಳಗೆ ನೀರು ಹೋಗಿ ಒಳಗಿನ ಮಣ್ಣು ಸಡಿಲ ಆಗಿ ದರೆ ಕುಸಿಯುವಂತಹ ಸಾಧ್ಯತೆಗಳು ಜಾಸ್ತಿ. ನಮ್ಮ ಊರಲ್ಲಿರುವ ಸುಮಾರು ಎಲ್ಲರ ಮನೆಯ ಹಿಂದೆ ಈ ಥರದ ಒಂದು ಧರೆಯನ್ನು ಕಾಣಬಹುದು. ಮಳೆಗಾಲ ಮಲೆನಾಡಿನಲ್ಲಿ ಹೇಗೆ ಒಂದು ಸಂಭ್ರಮ ಸಡಗರವನ್ನು ಮೂಡಿಸುತ್ತೋ ಹಾಗೆ ಭಯವನ್ನು ಸಹ ಮೂಡಿಸುತ್ತೆ. ನಡೆದು ತಿರುಗಿ ಬರುವಾಗ ನಮಗೆ ಒಂದು ಸುಂದರವಾದಂತಹ ಜೀವಿ ಕಾಣಿಸ್ತು. ಇದು ರೇಷ್ಮೆ ಹುಳ. ನಾನು ಮನೆಗೆ ಬಂದು ಅಮ್ಮನಿಗೆ ಈ ವಿಡಿಯೋ ತೋರಿಸಿದಾಗ ಅವರಿಗೆ ಅವರ ಬಾಲ್ಯ ನೆನಪಾಯ್ತಂತೆ. ಅವರು ಸಣ್ಣ ಇರುವಾಗ ಬೆಟ್ಟಗಳಿಗೆ ಹೋಗಿ ಈ ರೇಷ್ಮೆ ಹುಳದ ಹುಡುಕಾಟ ಮಾಡ್ತಿದ್ರಂತೆ. ಈ ಹುಳ ರೇಷ್ಮೆಯಷ್ಟು ಮೃದುವಾಗಿರತ್ತಂತೆ. ಅದಕ್ಕಾಗಿ ಇದರ ಹೆಸರು ರೇಷ್ಮೆ ಹುಳ ಅಂತ. ಅಲ್ಲಿ ಕೆಳಗೊಂದು ಪುಟ್ಟ ರಸ್ತೆ ಕಾಣಿಸ್ತಿದೆ ಅಲ್ಲ, ಅದು ಹಳೆ ಕಾಲದಲ್ಲಿ ಎತ್ತಿನ ಗಾಡಿಯನ್ನ ತರಲಿಕ್ಕೆ ಅಂತ ಮಾಡಿದ ರಸ್ತೆ ಅಂತೆ. ನೀರು ಕೂಟ ಓಡಾಡೋದು, ನೇರಳೆ ಹಲಗೆ ಹಣ್ಣು, ಸಂಪಿಗೆ ಹಣ್ಣು ಕೊಯ್ಯೋದು, ಕಡೆ ಮಧ್ಯಾಹ್ನ ಕಡೆ ಹೋಗಿ ಹೊಳೆ ಬೀಳೋದು. ಅಲ್ಲ, ಹಂಗಾಗಿ ಆ ಗುಡ್ಡ ಪಡ್ಡ ಹತ್ತಿರಲ್ಲ ಹಿಂಗೆ. ಬಾಲ್ಯದ ನೆನಪುಗಳನ್ನು ಮರುಕಳಿಸುತ್ತಾ ನಾವು ಮನೆಯನ್ನು ತಲುಪಿದ್ವಿ. ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಸುನಿಧಿ ಹೆಗ್ಡೆ.